ಒಂದು ಕುರ್ಚಿ ಅಂತ ಹೇಳಿದ್ರೆ ಯಾರ್ಯಾರಿಗೆ ಅದರ ಮೇಲೆ ಆಸಕ್ತಿ ಇರುತ್ತೆ ಅಥವಾ ನಮ್ಮದಾಗಿಸ್ಕೊಳ್ಬೇಕು ಅನ್ನುವಂತಹ ಇಂಗಿತ ಇರುತ್ತೆ ಅನ್ನುವಂಥದ್ದಕ್ಕೆ ಈ ಸ್ಟೇಟ್ಮೆಂಟ್ ಒಂದು ಸಾಕ್ಷಿ ಆಗ್ತಾ ಇದೆ. ಮುಖ್ಯಮಂತ್ರಿ ಆಗೋದಕ್ಕೆ ಯಾರಿಗೆ ಆಸೆ ಇರೋದಿಲ್ಲ ಹೇಳಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಸಚಿವರು. ಕಾಂಗ್ರೆಸ್ನಲ್ಲಿ ಸಿಎಂ ರೇಸ್ನಲ್ಲಿರೋರು ಬಹಳ ಜನ ಅಂತ ವಿಜಯಪುರದಲ್ಲಿ ಸಚಿವ ಶಿವಾನಂದ ಪಾಟೀಲ್ ಅಚ್ಚರಿಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಖರ್ಗೆ ಅವರು ಸಹ ಸಿಎಂ ಆಗುವ ಅರ್ಹತೆ ಇರೋ ಮನುಷ್ಯ, ಹುದ್ದೆ ಒಂದೇ ಮುಖ್ಯಮಂತ್ರಿ ಅನ್ನುವ ಹುದ್ದೆ, ಬಟ್ ಮೂವರಿಗೆ ಸಿಎಂ ಆಗುವ ಆಸೆ ಇದೆ. ಯಾರ್ಯಾರಿಗೆ ಆಸೆ ಇದೆಯೋ ಅವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಆಗಲಿ ಅನ್ನುವಂಥ ಮಾತನ್ನ ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆ ಕೊಟ್ಟಿರೋದು. ಯಾರ್ಯಾರಿಗೆ ಆಸೆ ಇದೆ ಅವರು ಮುಖ್ಯಮಂತ್ರಿ ಆಗಲಿ ಅನ್ನುವಂಥದ್ದನ್ನ ಉಚ್ಚರಿಸಿದ್ದಾರೆ. ಡಿಕೆ ಶಿವಕುಮಾರ್ ಕೂಡ ಸಿಎಂ ಆಗ್ಬೋದು, ಅದು ಪಕ್ಷದ ಹೈಕಮಾಂಡಿನ ನಿರ್ಧಾರ, ಸಿಎಲ್ಪಿ ನಿರ್ಣಯ, ಅದೆಲ್ಲವೂ ಕೂಡ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಈ ರಾಜ್ಯದ ವರಿಷ್ಠರು, ಇಬ್ಬರು ಕೂಡ ಸಮಬಲದಲ್ಲಿ ಹೋರಾಟವನ್ನ ಮಾಡಿ ಪಕ್ಷವನ್ನ ಅಧಿಕಾರಕ್ಕೆ ತಂದಿರೋರು ಅಂತ ವಿಜಯಪುರದಲ್ಲಿ ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಮೂಲಕ ಗದ್ದುಗೆ ಗುದ್ದಾಟ, ಅದಕ್ಕೋಸ್ಕರ ಮಾಡ್ತಿರುವ ಲಾಭಿ, ಯಾರ್ಯಾರು ಆಕಾಂಕ್ಷಿಗಳು, ಯಾರ್ಯಾರು ಯಾವ ರೀತಿಯ ತಂತ್ರಗಳನ್ನ ಹೂಡ್ತಿದ್ದಾರೆ, ಇದೆಲ್ಲವೂ ಕೂಡ ಸತ್ಯವೇ ಹೌದು ಅಂತ ಹೇಳಿ ಅವರು ಕನ್ಫರ್ಮ್ ಮಾಡಿದ್ದಾರೆ. ಅಂಡ್ ಅದರ ಜೊತೆಗೆ ಬೇಕಾದಷ್ಟು ಆಕಾಂಕ್ಷಿಗಳು ಕಾಂಗ್ರೆಸ್ನಲ್ಲಿ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ತಿಳಿಸಿದ್ದಾರೆ. ಯಾರಿಗೆ ಆಸೆ ಇಲ್ಲ, ನಂಬಲ್ಲಿ ಸಿಎಂ ಆಗ್ತಕ್ಕಂಥ ರೇಸ್ನಾಗ ಇರೋರು ಬಹಳ ಮಂದಿ ಅದಾರ, ವರಿಷ್ಠರು ಮತ್ತು ಅವರೆಲ್ಲ ದುಡ್ದಾರ. ಮತ್ತು ಅವ್ರು ಆದ್ರೆ ತಪ್ಪೇನಿದೆ? ಇದ್ದವ್ರಿದ್ರು ತಪ್ಪಿಲ್ಲ, ಹೊಸದಾಗ ಆಗೋರಿದ್ರು ತಪ್ಪಿಲ್ಲ. ಪಕ್ಷದ ಒಳಗೆ ಎಲ್ಲರಿಗೆ ಆಸೆ ಇರುದೆ. ನಮಗ್ ಮಂತ್ರಿ ಆಗೋ ಆಸೆ ಇರಂಗಿಲ್ಲ, ಹಂಗೆ ಅವ್ರಿಗೆ ಸಿಎಂ ಆಗೋ ಆಸೆ ಇರ್ತದೆ. ನಮ್ಮಲ್ಲಿ ಇರೋದು ಒಂದೇ ಅದಲ್ಲ ಸಿಎಂ. ಅವು ಒಂದು 10 ಇದ್ದು ಅಂದ್ರೆ ಯಾರು ಕೇಳ್ತಿದ್ದಿಲ್ಲ. ಒಂದೇ ಇದ್ರು ಕೂಡ 2-3 ಮಂದಿ ಅಷ್ಟೇ ಅದ ಹಿರಿಯರು. ಅದಕ್ಕೆ ಅವ್ರ ಅವ್ರ ಪಾಪ ಅವ್ರ ಆಸೆ ಇದೆ, ಆಗ್ಲಿ, ನಾವು ಆಸೆ ಪಡ್ತೀವಿ, ಆಗ್ಲಿ. ಅದ್ರಾಗೇನ್ ನೋಡಿ, ಈಗ ಆಗ್ಬೋದು, ನಾಳೆ ಆಗ್ಬೋದು, ಅದು ಹೆಂಗೆ ಹೇಳಕ್ ಬರ್ತದೆ? ಅದು ಪಕ್ಷ ಸಿಎಲ್ಪಿ ನಿರ್ಣಯ ಮಾಡ್ತದೆ. ಅತ್ಯಂತ ಎಲಿಜಿಬಲ್ ಮನುಷ್ಯರು. ಒಂದ್ ಕಾಲದಾಗ ನಾನೇ ತಪ್ಪು ಮಾಡಿದೀನಿ, ಅವ್ರಿಗೆ ಓಟ್ ಹಾಕಿಲ್ಲ. ಯಾರಿಗ ಆಸೆ ಇಲ್ಲ